ನಾವೆಲ್ಲ ಮೂಲತಃ ಹಳ್ಳಿ ಗಾಡಿಯಿಂದ ಬಂದಿರುವಂಥವ್ರು, ನಾವೆಲ್ಲ ವಿಲೇಜ್ ಬ್ಯಾಕ್ಗ್ರೌಂಡಲ್ಲಿ ಇರುವಂಥವ್ರು. ನಮ್ಮ ಪರಿಸ್ಥಿತಿಯನ್ನು ನಾವು ತೆರೆ ಮೇಲೆ ತಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾನು ನಮ್ಮ ನಿರ್ದೇಶಕರನ್ನು ಭೇಟಿ ಮಾಡಿ ನನಗೆ ಈ ಸಿನಿಮಾ ಮಾಡಬೇಕು ಅಂತನ್ನೋದು ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ದಂಗೆ ನಮಗೂ ಒಂದು ಆಸೆ ಆಕಾಂಕ್ಷೆ ಇದು ಚಿಕ್ಕದ್ರಿಂದ ಇತ್ತು. ಸಣ್ಣ ಪುಟ್ಟ ಡ್ರಾಮಾಗಳನ್ನ ಮಾಡ್ತಾ ಇದ್ವಿ. ಸರಿ, ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಏನು ಸಿನಿಮಾ ಮಾಡೋದು? ಎಲ್ಲ ಥರ ಸಿನಿಮಾನೂ ಬಂದಿದೆ. ನಮ್ಮ ನಿಜ ಜೀವನದಲ್ಲಿ ಈಗ ವಾಸ್ತವ ಏನು ನಡೀತಾ ಇದೆ ಈ ಸಮಾಜದಲ್ಲಿ, ಅದನ್ನೇ ಯಾಕೆ ನಾವು ತೋರಬಾರ್ದು ಅಂತ ಯೋಚನೆ ಮಾಡಿ ನಾನು ನಮ್ಮ ನಿರ್ದೇಶಕರಲ್ಲಿ ಕೇಳ್ಕೊಂಡೆ, ಸ್ವಾಮಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ನಾನು MSc ಸಿರಿಕಲ್ಚರ್ ಮಾಡಿದ್ದೀನಿ, ನನಗೆ ಊರಲ್ಲೇ ಇರಬೇಕು ಅಂತ ಆಸೆ, ಸಿರಿಕಲ್ಚರ್ ಮಾಡಬೇಕು, ವ್ಯವಸಾಯ ಮಾಡಬೇಕು, ಅಪ್ಪ ಅಮ್ಮನ ಜೊತೆಲಿ ಇರಬೇಕು ಅಂತ ಆಸೆ. ಆದರೆ ಪರಿಸ್ಥಿತಿ ನಮ್ಮನ್ನು ಬಿಡ್ತಾ ಇಲ್ಲ. ಹೇಗೆ ಬಿಡ್ತಾ ಇಲ್ಲ ಅಂತಂದರೆ, ಇವತ್ತು ಒಬ್ಬ ಯುವಕ ವಿದ್ಯಾಭ್ಯಾಸವನ್ನು ಮುಗಿಸಿದ ತಕ್ಷಣ ಅವನ ತಲೆಯಲ್ಲಿ ಬರುತ್ತೆ, ನಾನು ಹಳ್ಳಿಲಿ ಇರಬಾರ್ದು, ನಾನು ಪಟ್ಟಣಕ್ಕೆ ಹೋಗ್ಬೇಕು, ನಾನು ಓದಿರೋದೇ ಅದಕ್ಕೆ, ನಾನು ಇವತ್ತು ಡಿಗ್ರಿ ಪಡೆದಿರೋದೇ ನನ್ನ ಪಟ್ಟಣಕ್ಕೆ ಹೋಗಿ ನಾನು ದುಡಿಮೆ ಮಾಡಬೇಕು, ಹಳ್ಳಿಲಿದ್ದರೆ ಏನೂ ಆಗಲ್ಲ ಅಂತನ್ನುವಂಥದ್ದು ಅವನ ತಲೆಯಲ್ಲಿ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಅವನೇನಾದರೂ ಮನಸ್ಸನ್ನು ಚೇಂಜ್ ಮಾಡಿ, ಇಲ್ಲ ನಾನು ಇಲ್ಲೇ ಇರಬೇಕು, ನನ್ನ ವಯಸ್ಸಾದ ಅಪ್ಪ ಅಮ್ಮನ ಜೊತೆ ನಾನು ಇರಬೇಕು, ಹಳ್ಳಿನೇ ಭಾರತ ಒಂದು ಹಳ್ಳಿಗಳ ದೇಶ, ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅಂತನೋ ನಿಟ್ಟಿಂದ ಅವನೇನಾದರೂ ಹಳ್ಳಿಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ರೆ ಅಪ್ಪ ಅಮ್ಮ ಬಿಡಲ್ಲ. ಯಾಕೆ ಅಂದರೆ ಅಕ್ಕಪಕ್ಕದವರು ಸುಮ್ಮನೆ ಅವ್ರ ಅಪ್ಪ ಅಮ್ಮನ ಬಿಡಲ್ಲ. ಯಾಕೆ ನಿನ್ನ ಮಗ ಓದಿದ್ದಾನೆ ಸಿಟಿಗೆ ಹೋಗಿಲ್ಲ, ಯಾಕೆ ಅವ್ನಿಗೇನು ಪಾಸೇ ಆಗಿಲ್ವಾ, ಇಲ್ಲ ಅವನಿಗೆ ಕೆಲಸ ಸಿಕ್ಕಿಲ್ವಾ, ಇಲ್ಲ ಅವನು ಪಟ್ಟಣದಲ್ಲಿ ವಾಸ ಮಾಡೋಕ್ಕೆ ಅನ್ಫಿಟ್ಟಾ, ಈ ಥರದ್ದು ಸುಮಾರು ಪ್ರಶ್ನೆಗಳು ಅವ್ರಿಗೆ ಕಾಡಕ್ಕೆ ಶುರು ಮಾಡಿ ಅವರು ಆ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ಆಗ್ದಿರ ದಯವಿಟ್ಟು ಪಟ್ಟಣಕ್ಕೆ ಹೋಗಪ್ಪ, ನೀ ಅಲ್ಲಿ ಏನಾರ ಕೆಲಸ ಮಾಡೋ ಅಂತ ಹೇಳುವಂಥ ಸಂಪ್ರದಾಯ ಇವತ್ತಿನ ಪರಿಸ್ಥಿತಿಲಿ ಇದೆ. ಅಕಸ್ಮಾತ್ ಅಪ್ಪ ಅಮ್ಮ ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅಕ್ಕಪಕ್ಕದವ್ರಂತೂ ಸುಮ್ಮನೆ ಬಿಡಲ್ಲ. ಏನೋ ಓದೋನೆ ಅಂತಂತ ಏನಿಲ್ಲಪ್ಪ, ಯಾಕೆ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡಿಲ್ಲ, ಎಲ್ಲ ಫೇಲ್ ಆಗಿರಬೇಕು, ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾನೆ, ಕೆಲಸ ಸಿಕ್ಕಿರಿ ಇಲ್ಲೇ ಹಾಕಿರೋನು ಅಂತನ್ನುವಂಥ ವಾತಾವರಣ ಅಲ್ಲಿ ಬರುತ್ತೆ. ಅಕಸ್ಮಾತ್ ಊರವ್ರು ಒಪ್ಕೊಂಡ್ರು ಹುಡುಗಿ ಮದುವೆ ಆಗುವಂಥ ಹುಡುಗಿ ಒಂದು ಹುಡುಗನ ಇಷ್ಟಪಡಬೇಕು ಅಂದರೆ ಅವಳ ಕಾನ್ಸೆಪ್ಟ್, ಅವಳ ತಲೆಯಲ್ಲಿರೋದು ನಾನು ಲವ್ ಮಾಡುವಂಥ ಹುಡುಗ ಅಥವಾ ಮದುವೆ ಆಗುವಂಥ ಹುಡುಗ ಪಟ್ಟಣದಲ್ಲಿರಬೇಕು, ಯಾವ್ದಾದ್ರು ಕೆಲಸದಲ್ಲಿ ಇರಬೇಕು, ಹಳ್ಳಿಲಿರೋ ಈ ಸವಾಸ ಬೇಡ, ಹಳ್ಳಿಲಿರೋರನ್ನ ನಾನು ಮದುವೆ ಆಗಬಾರ್ದು ಅಂದರೆ ರೈತ ಮಾಡುವಂಥವ್ರನ್ನ ನಾನು ಮದುವೆ ಆಗಬಾರ್ದು, ಅವನು ಪಟ್ಟಣದಲ್ಲಿ ಇರಬೇಕು ಅಂತ ಅನ್ನೋದು ಅವಳ ತಲೆಯಲ್ಲಿ ಇರ್ತದೆ. ಇದು ಚೇಂಜ್ ಆಗಬೇಕು. ಅಕಸ್ಮಾತ್ ಹುಡುಗಿ ಒಪ್ಕೊಂಡ್ರು, ಲವ್ ಏನಾರ ಬಿದ್ದು ಹುಡುಗಿ ಒಪ್ಕೊಂಡ್ರು, ಹುಡುಗಿ ಅಪ್ಪ ಅಮ್ಮ ಒಪ್ಪಲ್ಲ. ಯಾಕೆಂದರೆ ನನ್ನ ಅಳಿಯ ಪಟ್ಟಣದಲ್ಲಿದ್ದಾನೆ ಅಂತ ಅವ್ನು 4 ಜನತೆಯಲ್ಲಿ ಹೇಳ್ಕೋಬೇಕು. ಸೊ ಇದೆಲ್ಲ ಕಾನ್ಸೆಪ್ಟು ಆ ಮೈಂಡ್ ಸೆಟ್ಟು ಚೇಂಜ್ ಆಗಬೇಕು. ಇವತ್ತು ಹಳ್ಳಿಲಿ ವಿದ್ಯಾವಂತ ಯುವಕರುಗಳು ಇದ್ದರೆ ಹಳ್ಳಿ ತಾನಾಗಿದ್ದು ಉದ್ಧಾರ ಆಗುತ್ತೆ, ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ. ಈ ಕಾನ್ಸೆಪ್ಟನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ನಿರ್ದೇಶಕರಿಗೆ ಹೇಳಿದೆ, ಸ್ವಾಮಿ ಈ ಥರ ಇದೆ, ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಎಲ್ಲೂ ಫ್ಯಾಮಿಲಿ ಸಮೇತ ಕೂತ್ ನೋಡುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ಕೇಳಿದಾಗ ಅವರು ಭಾಳ ಅಚ್ಚುಕಟ್ಟಾಗಿ ಕಥೆಯನ್ನು ಮಾಡಿದ್ರು. ಅವ್ರೇನು ಕಥೆಯನ್ನು ಮಾಡಿ ನನ್ನನ್ನು ನಾಯಕ ನಟ ಅಂತ ಮಾಡಿದ್ರು, ನನ್ನ ಪಾತ್ರಕ್ಕೆ ಪ್ರಾಮಾಣಿಕವಾಗಿ ಜೀವ ತುಂಬುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಸೊ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈಗ ಪರಭಾಸ ಚಿತ್ರಗಳ ಈ ಒಂದು ಪೈಪೋಟಿಯಲ್ಲಿ ನನಗೆ ಸುಮಾರು ಜನ ಹೇಳ್ತಾಯಿದ್ರು, ಏನಪ್ಪ ಈ ಕಾಲದಲ್ಲೂ ನೀವು ಈ ಕನ್ನಡ ಸಿನಿಮಾನ ಈ ಥರ ಮಾಡಿದ್ದೀರಲ್ಲ, ಯಾರು ನೋಡ್ತಾರೆ ಅಂತ ಅನ್ನೋದೇನೋ ಅವ್ರ ತಲೆಯಲ್ಲಿದೆ. ಆದರೆ ನಾನು ಹೇಳ್ತೀನಿ, ನಮ್ಮ ಕನ್ನಡಿಗರು ಮನ್ಸು ಮಾಡಿದ್ರೆ ನೈಟ್ ಒಬ್ಬನ ಹೀರೋನು ಮಾಡ್ತಾರೆ, ಜೀರೋನು ಮಾಡ್ತಾರೆ. ಬೇರೆ ಭಾಷೆನೇ ಇದನ್ನು ಪ್ರೋತ್ಸಾಹ ಮಾಡ್ಬೇಕಾದ್ರೆ ನಮ್ಮ ಹುಡುಗ, ನಮ್ಮ ಹಳ್ಳಿ ಹುಡುಗ, ನಮ್ಮ ರೈತನ ಮಗ ಈ ಥರ ಸಿನಿಮಾ ಮಾಡಿರ್ಬೇಕಾದ್ರೆ ನಾವ್ಯಾಕೆ ಪ್ರೋತ್ಸಾಹ ಮಾಡಬಾರ್ದು ಅಂತ ಅನ್ನೋದನ್ನು ನಿರ್ಧಾರ ಮಾಡಿ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿದ್ರೆ ಖಂಡಿತ ನನ್ನಂಥ ಕಲಾವಿದರು ಬೆಳೀತಾರೆ, ಈ ಒಂದು ಮತ್ತು ಪ್ರೊಡ್ಯೂಸರ್ಗಳು ನಿರ್ಮಾಪಕರು ಬೆಳೀತಾರೆ. ಒಬ್ಬ ನಿರ್ಮಾಪಕರು ಬೆಳೆದ್ರೆ ಎಷ್ಟೋ ಜನಕ್ಕೆ ಉದ್ಯೋಗ ಆಗುತ್ತೆ. ಸೊ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಮ್ಮಂಥ ಕಲಾವಿದರನ್ನ ಬೆಳೆಸೋಕ್ಕೆ ತಾವು ಡೈರೆಕ್ಟಾಗೆ ಸಪೋರ್ಟ್ ಮಾಡಬೇಕು. ನಿಮ್ಮ ಸಹಕಾರ ಇದ್ದರೆ ನಾವು ಖಂಡಿತ ಬೆಳಿತೀವಿ. ನಾನು ಬೆಳೆದ್ರೆ ಪ್ರೊಡ್ಯೂಸರ್ ಬೆಳೀತಾರೆ, ಉದ್ಯಮ ಬೆಳೀತದೆ, ಕನ್ನಡ ಬೆಳೀತದೆ ಅಂತ ಹೇಳ್ತಾ
ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕಂಡಿರೇನೈ ದೇವಾನ್ ದೇವತೆಗಳಿರ ಕಂಡಿರೇನೈ ದೇವಾನ್ ದೇವತೆಗಳಿರ ಕಂಡಿರೇನೈ ಸೂರ್ಯ ಚಂದ್ರಾದಿಗಳಿರ ಕಂಡಿರೇನೈ ಶಬ್ದ ಮಾರುಷಿಗಳಿರ ಕಂಡಿರೇನೈ ಶಬ್ದ ಮಾರುಷಿಗಳಿರ ಕೂಳ ಸತ್ಯವ್ರತನು ಹಾಡಿದ ಕಡು ನುಡಿಗಳ ಕಂಡಿರೇನೇ ಎಲೈ ಸೂರ್ಯ ಚಂದ್ರಾದಿಗಳಿರ ಅಷ್ಟದಿಕ್ಪಾಲಕರುಗಳಿರ ಶಬ್ದ ಮಹಾಋಷಿಗಳಿರ ಕೂಡಿದ ಸಭೆಯಲ್ಲಿ ಆ ಮದಾಂಧನಾದ ಕೊನ್ನಿ ಸತ್ಯವ್ರತನು ನನ್ನನ್ನು ಧಿಕ್ಕರಿಸಿ ಜರಿದ ಕಾರಣ ಅವನ ದ್ವಾದಶ 12ನೇ ಕುಂಭರಾಶಿಗೆ ಹಾದರಿಸಿ 7 ವರ್ಷಗಳ ಕಾಲ ಅವನ ರಾಶಿಯಲ್ಲಿತ್ತು ಕಾಡಿಸಿ ಬೇಡಿಸಿ ಆತನನ್ನು ಕೊನೆಗಾಣಿಸದೆ ಹೋದರೆ ನಾನು ಸೂರ್ಯಕುಮಾರನೇ ಛಾಯಾದೇವಿಯ ಗರ್ಭ ಸಂಜಾತನೇ. ಇದಕ್ಕೆ ನೀವೇ ಸಾಕ್ಷಿ. ನೋಡ್ತೀರಿ ನನ್ನ ಪಂಥವನ್ನು. ನಾನೀಗಲೇ ಭೂಲೋಕಕ್ಕೆ ತೆರಳುವೆನು. ಜರಿದೆಯನ್ನ ಕಳೆದೆ ಪಾಪಿ, ಜರಿದೆಯನ್ನ ಕಳೆದೆ ಪಾಪಿ, ಜರಿದೆಯನ್ನ ಕಳೆದೆ. ನೀಲಕಂಠನ ಪಾದ ಕಮಲವ, ನೀಲಕಂಠನ ಪಾದ ಕಮಲವ ಬರೆಯವಕ್ಕರೂ ಬಿಡುವುದಿಲ್ಲವೋ ಅದಮನೆ ನಿನ್ನೆ ಪಿಡಿಯುತ್ತೆ. ನಾನು ಪರಿಪರಿ ಕಷ್ಟವ ಪಡಿಸುವೆನು, ಪರಿಪರಿ ಕಷ್ಟವ ಪಡಿಸುವೆನು, ಪರಿಪರಿ ಕಷ್ಟವ ಪಡಿಸುವೆನು, ಪಡಿಸುವೆನು, ಪಡಿಸುವೆನು. ಕೆಲವೋ ದುರಹಂಕಾರಿಯಾದ ಕೊನ್ನಿ ಸತ್ಯವ್ರತ ನಿನ್ನ ನಾಲಿಗೆಯನ್ನು ಈಗಲೇ ಸೆಳೆಬಿಡುತ್ತಿದ್ದನು. ಪೂರ್ವದಲ್ಲಿ ಜಮದಗ್ನಿಗೆ ಪಿಡಿದು ತಲೆಯನ್ನು ತೆಗೆಸಿದನು. ಇಂದ್ರನಿಗೆ ಪಿಡಿದು ನಾನಾಯುನಿಯಲ್ಲಿ ಬಳಲುವಂತೆ ಮಾಡಿದನು. ಪರಮೇಶ್ವರನಿಗೆ ಪಿಡಿದು ಪರರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡುವಂತೆ ಮಾಡಿದನು. ನಾನು ಅಂತಹ ತ್ರಿಮೂರ್ತಿಗಳನ್ನೇ ದೇವಾನು ದೇವತೆಗಳನ್ನೇ ಬಿಟ್ಟವನಲ್ಲ. ನೀನು ನನಗೆ ಎಷ್ಟು ಮಾತ್ರದವನು. ತೊಲಗು ಇಲ್ಲಿಂದ ಪಾಪಿ. ಆಹೋ